ನಮಸ್ಕಾರ ಫ್ರೆಂಡ್ಸ್ ಮತ್ತು ಹಿರಿಯರಿಗೂ ನಮಸ್ಕಾರ. ಇವತ್ತು ಒಂದು ಹೆಲ್ದಿ ರೆಸಿಪಿ ತೊಗೊಂಬಂದಿದ್ದೇನೆ ನಿಮಗೆ. ಅದು ಚಿಕ್ಕ ಮಕ್ಕಳಿಗೆ ಟಿಫಿನ್ನಲ್ಲಿ ಕೊಡ್ಲಿಕ್ಕೆ ಬರ್ತದೆ, ಅಥವಾ ನೀವು ಚಪಾತಿ ಒಟ್ಟಿಗೆ ಹಿಂಗೆ ರೋಲ್ ಮಾಡಿ ಅದರೊಳಗಡೆ ಹಚ್ಚಿ ರೋಲ್ ಮಾಡಿ ಕೊಡಲಿಕ್ಕೂ ಬರುತ್ತೆ. ಅದಕ್ಕೋಸ್ಕರ ಇದನ್ನು ತೋರಿಸ್ತೇನೆ ನಿಮಗೆ. ನಾನು ಒಂದು ಸ್ವಲ್ಪ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಯಾಕಂದರೆ ಅದು ಲೆಂದಿ ಆಗುತ್ತಲ್ಲ, ಅದಕ್ಕೋಸ್ಕರ. ಇದು ನೋಡಿರಿ, ಇದು ಬೀಟ್ರೂಟು ಸಣ್ಣದು ಹೆರೆಮಣಿ ಇರ್ತದಲ್ಲ, ಅದರಲ್ಲೇ ಹೆರ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಇದು ತೋರಿಸ್ತೀನಿ. ದೊಡ್ಡದ್ರಲ್ಲಿ ಹೆರ್ಕೋಬೇಡ್ರಿ, ಸಣ್ಣದು ಇರ್ತದಲ್ಲ, ಚಿಕ್ಕದು ಹೋಲು, ಈಗ ನೋಡಿರಿ ಹಿಂಗಿರ್ತದೆ ಚಿಕ್ಕದು. ಇಂಥದ್ರಲ್ಲಿ ನಾನು ಮೊದಲೇ ಹೆರೆದಿಟ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಈಗ ನಾನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ನೋಡಿರಿ, ನಾನು ಹೆಚ್ಚಾಗಿ ಮಾಚಿಸೇ ಯೂಸ್ ಮಾಡ್ತೇನೆ. ಒಂದು ಪಾತ್ರೆ ಇದನ್ನು ತೊಗೊಳ್ರಿ, ಒಂದು ಹಿಂಡಲಿಮ್ಮದ್ದು ಬುಟ್ಟಿ ಅಂಥದ್ದು ಇರ್ತದಲ್ಲ, ಅದು ತೊಗೊಂಡ್ರು ನಡೀತದೆ. ಯಾವಾಗಲೂ ಪಾತ್ರೆ ಏನು ಮಾಡಬೇಕು, ತಳಗಡೆ ಹಸಿ ಇದೇನು ನೋಡಬೇಕು. ಹಸಿ ಇದ್ದದ್ದು ಜಾಸ್ತಿ ಇಡ್ಲಿಕ್ಕೆ ಹೋಗಬೇಡ್ರಿ. ಇವು ಬರ್ನರ್ ಸುಧಾ ಇವು ಬೀಡ್ ಅಂತ ಇರ್ತದೆ ಮಟೀರಿಯಲ್, ಅದರಲ್ಲೇ ಮಾಡಿರ್ತಾರೆ, ಅದು ಕೆಟ್ಟು ಹೋಗ್ತದೆ. ಅದಕ್ಕೆ ನೀರು ಹಚ್ಚಬಾರ್ದು ಹೆಚ್ಚಾಗಿ. ಗ್ಯಾಸ್ ತೊಳಿಬೇಕು ಕೂಡ ಇದನ್ನ ನೀರು ಹಚ್ಚಬಾರ್ದು. ಪಾತ್ರೆ ತೊಗೊಂಡ್ರೆ ಅದ್ರ ಈಗ ಫಸ್ಟಿಗೆ ನಾವು ಏನು ಮಾಡೋಣ, ಸ್ವಲ್ಪ ಹೈ ಇಟ್ಕೋತೀನಿ ಇಷ್ಟೇ. ಇದು ನೋಡ್ರಿ ಕಾಣಿಸ್ತದೆ. ಈಗ ನೋಡಿರಿ, ಫಸ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೋತೀನಿ. ತುಪ್ಪನೂ ಎಲ್ಲ ತೆಗೆದಿಟ್ಕೊಂಡ್ಬಿಟ್ಟಿದ್ದೇನೆ ನಾನು, ಯಾಕಂದರೆ ನಿಮಗೆಲ್ಲ ಮತ್ತೆ ಲೇಟ್ ಆಗ್ತದೆ ನೋಡಲಿಕ್ಕೆ ಅಂತ. ಇದು ನೋಡಿರಿ, ಇದು ಪಂಪ್ಕಿನ್ ಸೀಡ್ಸು. ನಾನು ಎರಡೇ ಬೀಟದ್ದು ಮಾಡಿದ್ದೀನಿ, ಅದಕ್ಕೆ ಪಂಪ್ಕಿನ್ ಸೀಡ್ಸ್ ಇಷ್ಟೇ ತೊಗೊಂಡಿದ್ದೀನಿ. ಇನ್ನೂ ಹೆಚ್ಚು ಹಾಕ್ಬೋದು, ಆದರೆ ಜಾಸ್ತಿ ಬೇಡ ಅಂತ ನಾನು ಸ್ವಲ್ಪ ಹಾಕ್ತೇನೆ. ಈಗ ಇಷ್ಟು ತುಪ್ಪ ತೊಗೊಂಡಿದ್ದೀನಿ ನೋಡಿರಿ, 1 ಸ್ಪೂನ್ನಷ್ಟು. ಪಾತ್ರೆ ಹಸಿ ಇತ್ತಪ್ಪ ಅಂತಂದರೆ ಅದು ಒಣಗಿದ ಮೇಲೆ ತುಪ್ಪ ಹಾಕಬೇಕು, ಇಲ್ಲಾಂದರೆ ಸಿಡಿತದ. ಅದಕ್ಕೋಸ್ಕರ ನೀವು ಬೇಕಂದ್ರೆ ಹಿಂಗೆ ಇಟ್ಕೋಬೋದು. ಅದು ಹಿಂಗೆ ಈ ಪಂಪ್ಕಿನ್ ಸೀಡ್ಸ್ ಹಾಕ್ತೀನಿ. ಆಮೇಲೆ ಇದರೊಳಗೆ ಏನೇನು ತೊಗೊಂಡಿದ್ದೀನಿ ಹೇಳ್ತೀನಿ ನೋಡಿರಿ. ಇದನ್ನು ತೊಗೊಂಡಿದ್ದೀನಿ, ಗೋಡಂಬಿ, ಕಾಜು. ಆಮೇಲೆ ಬಾದಾಮಿ ಏನಿದೆ ಅಲ್ಲ, ಅದನ್ನು ಹಂಗೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ತುಪ್ಪನೂ ಜಾಸ್ತಿ ಹಾಕಬಾರ್ದು, ಅಂದರೆ ಮೀಡಿಯಮ್ಮೇ ಹಾಕಬೇಕು ಫ್ರೈ ಮಾಡಲಿಕ್ಕಂತ. ಆಮೇಲೆ ಇದಕ್ಕೂ ಕೂಡ ಜಾಸ್ತಿ ಹಾಕಬೇಡ್ರಿ, ಅದಕ್ಕೆ ಎರಡೇ ಬೀಟ್ರೂಟ್ ಇದೆಯಲ್ಲ, ಅದಕ್ಕೋಸ್ಕರ. ಜಾಸ್ತಿ ಒಂದು ಅರ್ಧ kg ಮಾಡೋದಿದ್ರೆ ಒಂದು 2 ಸ್ಪೂನ್ ಹಾಕಬೇಕು ಅಷ್ಟೇ, ಭಾಳ ಹಾಕಬಾರ್ದು. ಆಮೇಲೆ ಇದನ್ನ ಹುರಿಯುವಾಗ ಸಣ್ಣಗೆ ಇಟ್ಕೊಡ್ರಿ ಗ್ಯಾಸು. ಗೋಲ್ಡನ್ ಕಲರ್ ಬರಬೇಕು ಇದಕ್ಕೆ, ಅದಕ್ಕಿಂತ ಜಾಸ್ತಿ ಮಾಡಬೇಡ್ರಿ. ಗೋಲ್ಡನ್ ಕಲರ್ ಬರೋವರೆಗೆ ಅಷ್ಟೇ ಮಾಡಿ. ಇದು ಹೌದಾ, ಬಿಸ್ಕಿಟ್ ಕಲರ್ ಆಗಿ ಬರ್ತದೆ ನೋಡಿರಿ. ಇದನ್ನು ಮೊದಲು ನಾನು ಫ್ರೈ ಮಾಡಿ ತೊಗೊಂಡ್ಬಿಟ್ಟಿದ್ದು ಒಳ್ಳೆಯದು, ಯಾಕಂದರೆ ಆಮೇಲೆ ಅಂತಂದ್ರೆ ಅದು ಎಲ್ಲ ಮತ್ತೊಂದು ಪಾತ್ರೆಯಲ್ಲಿ ತುಪ್ಪ ಹಾಕ್ಕೊಂಡು ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಅದೇ ಸ್ಮೆಲ್ ಸುಧಾ ಚೆಂದ ಬರ್ತದೆ ನೋಡಿರಿ, ಡ್ರೈ ಫ್ರೂಟ್ಸದ್ದು. ಈಗೇನು ಮಾಡ್ತೀನಿ, ನಾನು ಇದನ್ನು 2 ಬೀಟ್ರೂಟ್ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ಈಗ ನೀವು ಬಟ್ಲದ್ದು ಅದು ಅಳತಿ ಮಾಡ್ಕೊಂಡು ತೊಗೋತಾರೆ, ಅದೇನು ನನಗೆ ಅಳತಿ ಬರೋದಿಲ್ಲ. ನಾನು ಅದಕ್ಕೆ ಹಿಂಗೆ ತೊಗೊಂಡಿದ್ದೀನಿ. ನಾನು ಹಿಂಗೆ ಮುಷ್ಟಿಯಲ್ಲೇ ಕೆಲಸ ನಂದು, ಮುಷ್ಟಿ ಅಥವಾ ಕೈಲಿ ಇದು ಹಾಕ್ತೇನೆ ನೋಡಿರಿ. ಹಾಕಿ ಇದನ್ನೇನು ಹುರಿಬೇಡ್ರಿ, ಸ್ವಲ್ಪ ಹಂಗೆ ಅಳಗಾಡ್ಸ್ರಿ, ಎಲ್ಲ ಕಡೆ ತುಪ್ಪ ಹಾಕ್ಲಿ ಅಂತ. ಅಳಗಾಡ್ಸಿದ ಮೇಲೆ ಸಣ್ಣಗೆ ಇಡಬೇಕು ಗ್ಯಾಸು. ಈಗ ನೋಡಿರಿ,
2 ಮಿನಿಟು ಅದನ್ನು ಸ್ಟೀಮ್ ಕೊಡಬೇಕು. ಅದಕ್ಕೀಗ ಸಣ್ಣಗೆ ಇಡ್ರಿ. ಚಿಕ್ಕ ಮಕ್ಕಳಿಗೆ ನೀವು ಟಿಫಿನಿಗೆ ಇಂಥದ್ದೇ ಹೆಲ್ದಿ ಫುಡ್ ಕೊಡ್ತಾ ಬರ್ರಿ. ಈಗ ಸ್ಕೂಲ್ನಲ್ಲಿ ಈಗೆಲ್ಲ ಕೆಲವೊಂದು ಸ್ಕೂಲ್ನಲ್ಲಿ ರೂಲ್ಸ್ ಇದೆ. ಸ್ಯಾಟರ್ಡೇ ಇದನ್ನೇ ತರಬೇಕು, ಮಂಡೇ ರೊಟ್ಟಿ ತರಬೇಕು, ಟ್ಯೂಸ್ಡೇ ಚಪಾತಿ ತರಬೇಕು, ವೆನ್ಸ್ಡೇ ಉಸುಳಿ ತರಬೇಕು, ರೈಸ್ ತರಬೇಕು. ಹೀಗೆಲ್ಲ ನಮ್ಮಲ್ಲೆಲ್ಲ ಕೆಲವೊಂದು ಸ್ಕೂಲ್ನಲ್ಲಿ ಹೀಗೆ ರೂಲ್ಸ್ ರೆಗ್ಯುಲೇಷನ್ಸ್ ಹಾಕಿ ಕೊಟ್ಟಿದ್ದಾರೆ. ಪೇರೆಂಟ್ಸು ಮತ್ತು ಹಾಗೆ ಮಾಡ್ತಾರೆ. ಬೇಕು ಸ್ವಲ್ಪ ಸ್ಟೀಮ್ ಬರಲಿದ್ದು. ಸ್ಟೀಮ್ ಬಂದ ತಕ್ಷಣ ನಾನು ನಿಮಗೆ ಮತ್ತೇನು ಮಾಡಬೇಕು ಅಂತ ಹೇಳ್ತೀನಿ. ಅದಕ್ಕೇನು ನೀರಿಗೀರೇನು ಹಾಕಬೇಡ್ರಿ. ನೋಡೋಣಂತೀಗ. ಆಗಿದೆ. ಸ್ವಲ್ಪ 2 ಮಿನಿಟು ಅಥವಾ 5 ನಿಮಿಷ ಅಷ್ಟೇ. ಇದು ನೋಡಿರಿ ಕಲರ್ ಎಷ್ಟು ಚೆಂದ ಬಂದಿದೆ ಈಗ. ಅದು ಹೌದಾ, ಎಕ್ದಮ್ ಫಸ್ಟ್ ಕ್ಲಾಸ್ ಕಲರ್ ಬಂದಿದೆ. ಕಾಣ್ತದಲ್ಲ ನಿಮಗೆ? ನೋಡಿ, ಆವಾಗಲೇ ಹೆಂಗಿತ್ತು, ಡಾರ್ಕ್ ಮರೂನ್ ಇತ್ತಂಗಿತ್ತು. ಈಗ ಒಂಥರ ಬೇರೆ ಟೈಪ್ ಆಗಿದೆ, ಫ್ಲವರ್ಸ್ ಇರ್ತದಲ್ಲ ಹಾಗೆ. ಈಗ ನೋಡಿರಿ, ಈಗ ನಾನೇನು ಮಾಡ್ತೀನಿ, ಹಾಲು ಅರ್ಧ ಲೀಟ್ರ್ ತೊಗೊಂಡಿದ್ದೆ. ಅದರಲ್ಲಿ ಮೊದಲೇ ನಾನು ಎಲ್ಲ ಅಟ್ಟಿಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಅದನ್ನ ಬಾಯ್ಲ್ ಮಾಡಿ ಈಗ ಇದಕ್ಕೆ ಹಾಕಿಬಿಡೋಣ ಡೈರೆಕ್ಟು. ಹಾಲು ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು, ನೋ ಪ್ರಾಬ್ಲಮ್, ನಿಮ್ಮಿಷ್ಟ. ಅದೇನು ಆಗ್ತದೆ, ಹಾಲು ಅಟ್ಟಿಸ್ಬೇಕಂದ್ರೆ ಟೈಮ್ ಬೇಕಾಗ್ತದಲ್ಲ, ಅದಕ್ಕದು ನಾನು ಮೊದಲೇ ಅಟ್ಟಿಸಿಟ್ಕೊಂಡ್ಬಿಟ್ಟಿದ್ದೀನಿ. ಈಗ ಒಂದು ಸ್ವಲ್ಪ ಹತ್ಲಾಗಿ ತಿರುಗಿಸ್ರಿ. ಕಲರ್ಕು ಭಾಳ ಚಂದ ಬರ್ತದೆ ರೀ ಇದ್ರದ್ದು. ಆಮೇಲೆ ನೀವು ಸ್ವೀಟ್ ಮಾರ್ಟ್ನಲ್ಲಿ ಹೋಗಿ ಸ್ವೀಟ್ ತೊಗೋತಿರಲ್ಲ, ಅವರೆಲ್ಲ ಅದ್ರೊಳಗೆ ಹಾಲಿನ ಪೌಡ್ರ್ ಇರ್ತದಲ್ಲ, ಅದರಲ್ಲೆಲ್ಲ ಮಾಡಿ ಮತ್ತು ಎಸೆನ್ಸ್ ಅದು ಹಾಕಿ ಅವರು ನಿಮಗೆ ಸ್ವೀಟ್ಸು ಬಾಕ್ಸಲ್ಲೇ ಹಾಕಿಕೊಡ್ತಾರೆ. ಬರ್ಫಿ ಗಿರ್ಫಿ ಅಂಥವೆಲ್ಲ ಇರ್ತಲ್ಲ, ಮಿಲ್ಕ್ ಬರ್ಫಿ, ಅದು ಏನು ಯೂಸ್ ಇಲ್ಲ ರೀ. ಅದೆಲ್ಲ ಪೌಡ್ರನ್ನ ಮತ್ತು ನೀವು ತಿಂದಂಗೆ ಅದ್ರಾಗ ಒಂದು ಸ್ವಲ್ಪ ಸೋಡಾ ಹಾಕಿರ್ತಾರೆ. ಚಲೋ ಹೊತ್ತಿನಾಗ ಉಬ್ಲಿ ಅವು ಬರ್ಫಿ ಗಿರ್ಫಿ ಎಲ್ಲ ಒಂದು ಸ್ವಲ್ಪ ಉಬ್ಬಿ ಬರಲಿ ಅಂತ. ಅದರಿಂದಾಗ ಏನಾಗ್ಬಿಡ್ತದೆ, ತಿಂದಮೇಲೆ ಮಳ ಅನ್ನಿಸ್ಬಿಡ್ತದೆ. ಈಗ ಇದನ್ನು ನೀವು ಮಾಡಿ ನೋಡಿರಿ, ಯಾವ ಸ್ವೀಟ್ ಮಾರ್ಟ್ನವರು ಹಿಂಗೆ ಮಾಡಲಿಕ್ಕಿಲ್ಲ, ಹಂಗಾಗ್ತದದು. ನೀವು ಸ್ವೀಟ್ ಮಾರ್ಟಿಗೆ ಹೋಗೋದೇ ಬಂದ್ ಮಾಡಿಬಿಡ್ತೀರ, ಅಷ್ಟು ಚಂದ ಟೇಸ್ಟ್ ಬರ್ತದೆ. ಕಲರ್ ಭಾಳ ಚಂದ ಬಂದದ ನೋಡ್ರಿ, ಎಕ್ದಮ್ ಚಂದ ಬಂದದ ಕಲರ್. ಇನ್ನೊಂದು ತೋರಿಸ್ತೀನಿ ಬೇಕಿದ್ರೆ. ನಾನು ಬೇಕಂತ ದೊಡ್ಡ ಪಾತ್ರೆ ತೊಗೊಂಡೇನಿ, ಯಾಕಂದ್ರೆ ಹಾಲು ಹಾಕ್ತೇವಲ್ಲ, ಹಾಲು ಹಾಕಿದ್ಮೇಲೆ ಅದೊಂದು ಸ್ವಲ್ಪ ಮ್ಯಾಲೆ ಉಬ್ಬಿ ಬರ್ತದೆ. ಅದಕ್ಕೆ ಇದ್ರಿಗೆ ನಿಂದಿರ್ಬೇಕಾಗ್ತದೆ, ಮತ್ತು ತಳಗೆ ಚೆಲ್ಬಿಡ್ತಾವೆ ಹಾಲ್ಗಿಲೆಲ್ಲ ಕಟ್ಟಿ ಮೇಲೆ. ನೋಡಿರಿ ಕಲರ್ ಎಷ್ಟು ಚಂದ ಬಂದದ. ಈಗ ನಾನೊಂದು ಸ್ವಲ್ಪ ಫಾಸ್ಟಿಗೆ ಇಟ್ಕೋತೀನಿ, ಅಂದ್ರೆ ಲಘು ಅಟ್ಟಿಸ್ಲಿ ಅಂತ ಹೇಳಿ. हमको मन की शक्ति देना, मन ही तय करे, दूसरों से जैसे पहले खुद को जय करे. हमको मन की शक्ति देना, भेद भाव अपने दिल से साफ कर सके, दोस्तों से भूल हो तो माफ कर सके, झूठ से बचे रहे, सच का दम भरे, दूसरों के जैसे पहले खुद को जय करे.
हमको मन की शक्ति देना, मन ही तय करे, दूसरों के जैसे पहले खुद को जय करे, हमको मन की शक्ति देना। मुश्किलें पड़े तो हम पे इतना कर्म करे, साथ दे तो धर्म का, चले तो धर्म करे, दूसरों के जैसे पहले खुद को जय करे, हमको मन की ಶಕ್ತಿ ದೇನಾ. ನೋಡ್ರಿ ಎಷ್ಟು ಚಂದ ಬಂದ ನೋಡ್ರಿ ಇದು. ಆಮೇಲೆ ನೀವು ಟಿ ವಿ ಒಳಗೆ ಕಾರ್ಟೂನು ಅದು ಇದು ಚಲೋ ಚಲೋ ಹಚ್ಕೊಡ್ರಿ ಮಕ್ಕಳಿಗೆ. ಅಂದ್ರೆ ಹನುಮಾನ್ದು ಕಾರ್ಟೂನ್ಸ್ ಬರ್ತಾವೆ, ಛೋಟಾ ಭೀಮ್, ಆಮೇಲೆ ರಾಮಾಯಣ ಮಹಾಭಾರತದ ಬರ್ತಾವೆ, ಆಮೇಲೆ ಹಿಂಗೆ ದೇಶಭಕ್ತಿ ಗೀತೆಗಳನ್ನು ಅಥವಾ ಏನಾರು ನೀವು ತಿನ್ನಿಸ್ಲಿಕ್ಕೆ ತಿರ್ತಿರಲ್ಲ ಮಕ್ಕಳಿಗೆ, ಆವಾಗ ಚಲೋ ಚಲೋ ಹಿಂಗೆ ದೇಶಭಕ್ತಿ ಗೀತೆಗಳನ್ನೆಲ್ಲ ಹೇಳ್ರಿ ಅವ್ರ ಮುಂದೆ. ಅಂದ್ರೆ ಅವ್ರಿಗೇನಾಗ್ತದೆ, ಮುಂದದು ಶಕ್ತಿ, ಅದರಿಂದನೇ ಶಕ್ತಿ ಬರ್ತದೆ ಅವ್ರಿಗೆ, ಚಲೋ ಅನ್ನಿಸ್ತದೆ. ನಾವು ಹಿಂಗೆ ಏನಾರು ಮಾಡಬೇಕಲ್ಪ ಮುಂದೆ. ಅವು ಎಷ್ಟು 5 ವರ್ಷದ ಇದ್ದಾಗಿಂದನ ಅವ್ರಿಗೆ ಒಂದು ಸ್ವಲ್ಪ ಮನಸ್ಸಿನಾಗ ತುಂಬಿಡ್ಬೇಕು ಅದನ್ನ. ದೇಶ ಸೇವೆ ಮಾಡಬೇಕು, ನೀವು ವೀರ ಜವಾನ್ ಆಗಬೇಕು, ಶೂರರಾಗಬೇಕು ಅಂತ ಹೇಳಿ. ಮತ್ತು ಇದನ್ನೆಲ್ಲ ತಿಂದ್ರೆ ನೀವು ಬೀಟ್ ಗಿಟ್ ತಿಂದ್ರೆ ಶೂರರಾಗ್ತೀರಿ, ವೀರರಾಗ್ತೀರಿ, ಇಂಥವೆಲ್ಲ ಹೇಳಬೇಕು ಅವರಿಗೆ. ಅಂದರೆ ಏನಾಗ್ತದೆ, ಬರೇ ಹರ್ ಘರ್ ತಿರಂಗ ಅಂತ ಹೇಳಿ ಬರೀ ಕಂಪೌಂಡ್ನಾಗ ಒಂದೊಂದು ತಿರಂಗ ಹಚ್ಚಿಬಿಟ್ರೆ ಏನಾಗೋದಿಲ್ಲ. ಅದಕ್ಕೆ ಹರ್ ಘರ್ ಏಕ್ ಜವಾನ್ ಹೋನಾ ಚಾಹಿಯೆ, ಫೌಜಿ. ಇದು ನೋಡ್ರಿ, ಈಗ ನೋಡ್ರಿ ಹಾಲು ನಾನು ಮೊದಲು ಅಟ್ಟಿಸ್ಕೊಂಡ್ಬಿಟ್ಟಿದ್ದೆ ಒಂದು ಪಾತೇಲಿ ಒಳಗೆ ಅರ್ಧ ಲೀಟರ್. ಈಗಾಗಲೇ ನೋಡ್ರಿ ಎಷ್ಟು ಬೇಗ ಆಗ್ಬಿಡ್ತು ನೋಡ್ರಿ. ಅಂದರೆ ಸಂಜೆ ಮುಂದೆ ಅದು ಏನಾರು ಎಕ್ಸ್ಟ್ರಾ ಕೆಲಸ ಮಾಡ್ತಿರ್ತೇವಲ್ಲ, ಆವಾಗ ಒಂದು ಕಡೆ ಅಟ್ಟಿಸ್ಕೊಂಡ್ಬಿಡ್ಬೇಕು. ಆಮೇಲೆ ಒಮ್ಮೆ ನೀವು ಇದ್ರೊಳಗೆ ಹಾಕಿ ಮಾಡಿಬಿಟ್ರಪ್ಪ ಅಂದ್ರೆ ಓಕೆ ಆಗಿಬಿಡ್ತದೆ. ಇದು ನೋಡ್ರಿ ಇಷ್ಟು ಕಲರ್ ಚಂದ ಬಂದದ, ಹೌದಾ? ಆಗಲೇ ಮರೂನ್ ಕಲರ್ ಇತ್ತು, ಈಗ ಒಂಥರ ನೋಡ್ರಿ ಬಿಸ್ಕಿಟ್ ಕಲರ್ ಟೈಪ್ ಹೆಂಗೆ ಬಂದದ ನೋಡ್ರಿ, ಗುಲಾಬಿಯಾಗಿನೂ ಬಂದದ. ಗುಲಾಬಿನೂ ಅನ್ನೋಂಗಿಲ್ಲ ಇದಕ್ಕೆ, ಒಂಥರ ಟೀ ಕಲರು ಅನ್ನೋಂಗಿಲ್ಲ. ಈಗ ಇದೆಲ್ಲ ಮಾಡಿ ಮುಗಿದ್ಮೇಲೆ ಫಸ್ಟ್ ಡೇ ಬೇರೆ ಕಲರ್ ಇರ್ತದೆ ರೀ, ಸೆಕೆಂಡ್ ಡೇ ಮತ್ತು ಚೇಂಜ್ ಆಗ್ತದೆ ಅದು ಕಲರ್. ಇಷ್ಟು ಮಸ್ತ್ ಅನ್ನಿಸ್ತದೆ ಮಕ್ಕಳಿಗೆ. ಒಂದು ಯಾವುದಾರ ಹಿಂಗೆ ಕಾಚಿನ ಬೌಲು ಗೀಲದ್ರೊಳಗೆ ಹಾಕಿ ಕೊಟ್ಬಿಟ್ರೆ ನಂಬರ್ 1. ಈಗ ಇದಕ್ಕೆ ಸಕ್ಕರೆ ಹಾಕ್ತೀನಿ ನಾನು, ನೀವು ಹೆಂಗೆ ಹಾಕ್ತೀರಿ ನೋಡಿರಿ. ಅಂದ್ರೆ ಕೆಲವು ಮಂದಿ ಏನಂತಾರೆ, ಶುಗರ್ ಇರ್ತದಲ್ಲ, ಒಬ್ಬೊಬ್ರು ಏನು ಮಾಡ್ತಾರೆ, ಮನೆಯೊಳಗೆ ಚಿಕ್ಕ ಮಕ್ಕಳು ಇರೋದಿಲ್ಲ, ಇಬ್ಬರೇ ಗಂಡ ಹೆಂಡ್ತಿ ಇರ್ತಾರೆ, ಅವ್ರಿಗೆ ಶುಗರ್ ಇರ್ತದೆ, ತಿನ್ಬೇಕಂತಾರೆ ಆಸೆ, ಅವ್ರು ಸ್ವಲ್ಪ ಶುಗರ್ ಹಾಕ್ರಿ. ಇಲ್ಲಾಂದ್ರೆ ಸ್ವೀಟೆಕ್ಸ್ ಅಂತ ಸಿಗ್ತದೆ ನೋಡಿರಿ ಲಿಕ್ವಿಡ್, ಅದನ್ನು ಹಾಕ್ಬೋದು ನೀವು. 2 ಚಮಚ ಸಕ್ಕರೆ ಹಾಕಿ ಸ್ವೀಟೆಕ್ಸ್ ಹಾಕ್ಕೊಂಡು ತಿಂದ್ಬಿಡ್ರಿ. ಈಗ ನಾನು ಸಕ್ಕರೆ ಹಾಕ್ತೀನಿ, ಅಂದಾಜು ಹಾಕ್ತೀನಿ ನಾನು. ಈಗ 2 ಬೀಟಿಗೆ ಅಂದರೆ 1 2 3 4 5 6 7 8 9 10 11 12 ನಾನು ಹಿಂಗೆ ಅಂದಾಜು ಮೇಲೆ ಹಾಕ್ತೀನಿ. ಯಾಕಂದ್ರೆ ನಾವು ಬೀಟ್ ತಂದಿನಲ್ಲ, ಅದು ಸ್ವೀಟನೇ ಇದೆ. ಆಮೇಲೆ ಬೀಟು ಮಾರ್ಕೆಟ್ನಿಂದ ನೀವು ತರ್ಲಿಕ್ಕೆ ಹೋಗ್ತಿರಲ್ಲ, ಅದ್ರೊಳಗೆ ವೆರೈಟಿ ಇರ್ತಾವೆ ನೋಡ್ಲಿಕ್ಕೆ, ಎಲ್ಲ ಒಂದೇ ಕಾಣಿಸ್ತಾವೆ ಅವು ರೆಡ್ ಅಂತ. ಅದರವನ್ನು ಸ್ವಲ್ಪ ಕಟ್ ಮಾಡಿ ನೋಡ್ಬೇಕು. ಕಟ್ ಮಾಡಿ ನೋಡಿದ್ರೆ ಅದು ಸ್ವೀಟದ್ದು ಒಂಥರ ಬೇರೆ ಸ್ಮೆಲ್ ಬರ್ತದೆ, ಒಗರಿದ್ದದ್ದು ಬೇರೆ ಸ್ಮೆಲ್ ಬರ್ತದೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಅದನ್ನು ಕಟ್ ಮಾಡಿ ಇಟ್ಟಿರ್ತಾರೆ ನೋಡಿರಿ ಸ್ಯಾಂಪಲ್ಗೆ ಅವರು, ಅದ್ರದ್ದು ಸ್ಮೆಲ್ ನೋಡಬೇಕು. ಅಂದರೆ ಏನಾಗ್ತದೆ, ಅದು ಒಗರೋದನೋ ಅಥವಾ ಏನು ನೋಡ್ಬೇಕು. ಕೆಲವು ಮಂದಿ ತಿಂದ್ರೂ ತಿಂದು ನೋಡಿದ್ರೂ ಬರ್ತದೆ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೇನು ಹೊರಗೆಲ್ಲ ಮಣ್ಣು ಗಿಣ್ಣು ಎಲ್ಲ ಹತ್ತಿರ್ತಾವೆ,
ಹಿಂಗಾಗಿ ತಿನ್ನಲಿಕ್ಕೆ ರಿಸ್ಕ್ ಇರ್ತದೆ. ಔಷಧ ಹೊಡೆದಿರ್ತಾರೆ. ಮನೆಗೆ ಬಂದು ಕ್ಲೀನ್ ಮಾಡ್ಕೊಂಡು ತಿಂದ್ರೆ ಚಲೋ. ನೋಡಿರಿ ಮತ್ತೆ ಕಲರ್ ಚೇಂಜ್ ಆಯ್ತು ನೋಡಿರಿ. ಹೌದಾ? ಈಗ ನೋಡಿರಿ ಮತ್ತೆ ಕಲರ್ ಚೇಂಜ್ ಆಗ್ತದೆ. ನಾ ಮುದ್ದಾಮ್ ದೊಡ್ಡ ಪಾತ್ರೆನ ಇಟ್ಕೊಂಡಿದ್ದೀನಿ. ಸಕ್ಕರೆ ಹಾಕಿದ್ಮೇಲೆ ಮತ್ತೆ ಚೇಂಜ್ ಆಯ್ತು ನೋಡಿರಿ. ಹೌದಾ? ಈಗ ಮತ್ತೊಂದು 5 ನಿಮಿಷ ಇಡೋಣಂತ. ಬೇಗ ಮಾಡಿ ಮುಗಿಸ್ಬಿಡ್ತೇನೆ. ಅಂದರೆ ಏನಾಗ್ತದೆ, ಇದು ಅಟ್ಟಿಸ್ಲಿಕ್ಕೆ ಲೆಂದಿ ಇದಲ್ಲ. ನಾನು ಮೊದಲು ಇದು ಮಾಡಿಟ್ಕೊಂಡು ಸ್ವಲ್ಪ ಹೈ ಇಟ್ಕೋತೀನಿ ಗ್ಯಾಸ್. ಸ್ವಲ್ಪ ಇದ್ರಿಗೆ ನಿಂತು ಮಾಡಬೇಕಾಗ್ತದೆ. ಇದನ್ನು ಏನಾರು ಕೆಲಸ ಮಾಡ್ಲಿಕ್ಕೆ ಹೋದ್ವಿ ಅಂತಂದ್ರೆ ಉಬ್ಬಿ ಬಿಡ್ತದೆ, ತಳಗೆ ಬೀಳ್ತದೆ ಎಲ್ಲ. ಮತ್ತೆ ರಾಡಿ ನಾವು ತೊಳಿಬೇಕು, ನಾವು ಬೆಳಿಬೇಕು, ಎಲ್ಲ ನಾವು ಮಾಡಬೇಕು. ನಾವಂದ್ರೇನು ಪಗಾರಿಲ್ಲದ ಆಳು ಹೆಣ್ಮಕ್ಳು ಮನೆಯೊಳಗೆ. ಆಮೇಲೆ ಎಲ್ಲರಿಗಿಂತ ಹೆಚ್ಚು ಟೈಮು ನಾವು ವರ್ಕ್ ಮಾಡಬೇಕಾಗ್ತದೆ. ಎಲ್ಲರೂ 9 ಗಂಟೆಗೆ 8 ಗಂಟೆಗೆ ಎದ್ರೆ 6 ಗಂಟೆಗೆ ಇಡಬೇಕಾಗ್ತದೆ. ನಮಗೆ ಯಾವುದೂ ಹಾಲಿಡೇ ಇಲ್ಲ. ಸಂಡೇ ಇಲ್ಲ, ಸ್ಯಾಟರ್ಡೇ ಇಲ್ಲ, ಸೆಕೆಂಡ್ ಇಲ್ಲ, ಫೋರ್ತ್ ಇಲ್ಲ. ಇದು ನೋಡಿರಿ ಎಷ್ಟು ಚಂದ ಮಳ್ಳಿಗತ್ತದ ನೋಡ್ರಿ. ಅದು ಕಲರ್ ಎಷ್ಟು ಚಂದ ಬಂದದ. ಹೌದಾ? ಭಾಳ ಚಂದ ಕಲರ್ ಬಂದದು. ಸಕ್ಕರೆ ಹಾಕಿದ್ಮೇಲೆ ಮತ್ತೆ ಚೇಂಜ್ ಆತಲ್ಲ ಈಗ, ಅದಕ್ಕೆ. हमको मन की शक्ति देना, मन ही तय करे, दूसरों के जैसे पहले खुद को जय करे. हमको मन की शक्ति देना, भेद भाव अपने दिल से साफ कर सके, दोस्तों से भूल हो तो माफ कर सके, झूठ से बचे रहे, सच का साथ दे, दूसरों के जैसे पहले खुद को जय करे. हमको मन की शक्ति देना. ನೋಡ್ರಿ ಎಷ್ಟು ಚಂದ ಕಲರ್ ಬಂತದ. ಇದನ್ನೆಲ್ಲ ತಿಂದ್ರೆ ಮನ್ಕಿ ಶಕ್ತಿ ಹೆಚ್ಚಾಗ್ತದಂತ ಹೇಳ್ಬೇಕ್ರಿ ಹುಡುಗರಿಗೆ. ಅಂದ್ರೆ ಏನಾಗ್ತದೆ, ಹುಡುಗರು ಇನ್ನೂ ತಿಂತಾರೆ. ನೀ ಪೈಲ್ವಾನ್ ಆಗ್ತಿ, ಸ್ಪೋರ್ಟ್ಸ್ನಾಗ ಫಸ್ಟ್ ಬರ್ತಿ, ಸ್ಟಡಿ ಒಳಗೆ ಫಸ್ಟ್ ಬರ್ತಿ. ಇದ್ರೊಳಗೆ ಬದಾಮೂ ಹಾಕೇನಿ ನಾನು. ಅದಕ್ಕೆ ಇದ್ರೊಳಗೆ ಏನಾಗ್ತದೆ, ಮೆಮರಿ ಪವರ್ ಚಲೋ ಆಗ್ತದೆ. ಸ್ಟಡಿ ಒಳಗೆ ಫಸ್ಟ್ ಬರ್ತೀರಿ. ಹಿಂಗೆಲ್ಲ ಅವರಿಗೆ ನಾವೇ ನಾಲೆಡ್ಜ್ ಕೊಡಬೇಕು. ಅಂದರೆ ಇದು ಜನ್ರಲ್ಲಾಗಿ ಏನಾರು ಹೇಳ್ಕೊತಿರ್ಬೇಕು ಮಕ್ಕಳಿಗೆ. ತಿಳ್ಕೊಳ್ಳಿದ್ರೆ ತಿಳ್ಕೊತಾರ, ಇಲ್ಲ ಅಂದ್ರೆ ಇಲ್ಲ. ನಮ್ಮದು ನಾವು ಪೇರೆಂಟ್ಸ್ ಅಂತ ಏನೇನು ಮಾಡೋದಲ್ಲ ನಾವು ಮಾಡೋದು. ಇದು ನೋಡ್ರಿ. ಹೌದಾ? ಇಂಥವೆಲ್ಲ ತಿಂದ್ರೆ ಮಕ್ಕಳಿಗೆ ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಆಗೋಗಿಲ್ಲ, ಅದು ಎಲ್ಲ ಪ್ರಾಬ್ಲಮ್ ಆಗೋಲ್ಲ. ಎನಿಮಿ ಆಗ್ತದಂತ ಅಂತಾರಲ್ಲ, ಅದೇನಾಗೋದಿಲ್ಲ. ವೀಕ್ನೆಸ್ ಬರೋದಿಲ್ಲ. ನೋಡಿರಿ 2 ಮಿಣ್ಣೆ ಆಗ್ತದ. ಮತ್ತು ಕಲರ್ ಚೇಂಜ್ ಆಯ್ತು ನೋಡಿರಿ. ಹೌದಾ? ನೋಡಿರಿ ಫುಲ್ ಕಲರ್ ಚೇಂಜ್ ಆಗ್ತದೆ. ಸ್ವಲ್ಪ ನಾನು ಫಾಸ್ಟ್ ಇಟ್ಟೇನಿ ಗ್ಯಾಸ್. ಸ್ಲೋನೂ ಮಾಡ್ಬೋದು. ಆರಾಮಾಗಿ ಸ್ಲೋ ಆಗಿಟ್ಟು ಏನಾರ ಬೇರೆ ಕಡೆ ಇನ್ನೊಂದು ಕೆಲಸ ಮಾಡೋದು, ವಾಷಿಂಗ್ ಮೆಷಿನ್ಗೆ ಏನಾರ ಬಟ್ಟೆ ಹಾಕ್ಬೋದು, ಅಥವಾ ಏನಾರ ಕುಕ್ಕಿಂಗ್ ಮಾಡೋದಿರ್ತದೆ, ಆವಾಗ ತರಕಾರಿ ಅದು ಕಟ್ ಮಾಡ್ಕೋಬೋದು. ಆದ್ರೇನು ಲಕ್ಷ ಇಡಬೇಕು. ಸ್ವಲ್ಪ ನಡುವ ಹಿಂಗೆ ಕೈಯಾಡಿಸ್ಕೋತಿರ್ಬೇಕು. ಅಂದ್ರೆ ಏನಾಗ್ತದೆ, ಮೇಲೆ ಉಕ್ಕಿ ಬರೋದಿಲ್ಲ. ಹೆಚ್ಚಾಗಿ ನೀವೇನು ಮಾಡಿರಿ, ದೊಡ್ಡ ಪಾತ್ರೆನೇ ಇಡಬೇಕು. ಅಂದ್ರೆ ಏನಾಗ್ತದೆ, ಹಾಲು ಹಾಕ್ತೇವಲ್ಲ, ಅರ್ಧಕ್ಕರ್ಧ ಹಾಲು ಹಾಕಿದ್ವಿ ಅಂದ್ರೆ ಮತ್ತದು ಉಬ್ಬಿ ಮೇಲೆ ಬಂದು ತಳಗು ಹೋಗ್ಬಿಡ್ತದೆ ಹಿಂಗೆ ಉಕ್ಕಿ.
ಈ ನೋಡಿರಿ, ಹೌದಾ, ಮಸ್ತ್ ಆಯ್ತು ನೋಡಿರಿ. ನಾನು ನಿಮಗೆ ಹೇಳಿದ್ದೆ ಲಾಸ್ಟ್ ಟೈಮೇ, ನೀವು ಕಮೆಂಟ್ಸ್ ಹಾಕಿರಿ, ಎಲ್ಲ ಹಾಕಿರಿ, ನಿಮಗೆ ಹೊಸ ಹೊಸ ರೆಸಿಪಿ ತೋರಿಸ್ತೀನಿ. ಯುನೀಕ್ ಹಟ್ಕೆ, ಏಕ್ದಮ್ ಹಟ್ಕೆ ಇದ್ದಿದ್ದು. ಇದನ್ನು ತಿಂದರೆ ನೋಡ್ರಿ ನೀವು ಉಳಿಸೋದಿಲ್ಲ. ಫಸ್ಟ್ ಡೇನ ಎಲ್ಲ ಬೆಳ್ಕೊಂಡು ತಿಂದುಬಿಡ್ತೀರಿ ನೋಡ್ರಿ, ಅಷ್ಟು ಚೆಂದ ಆಗ್ತದೆ. ಈಗ ನಾ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ. ಅಂದರೆ ಸ್ವಲ್ಪ ಫುಲ್ ಡ್ರೈ ಆಗೋ ತನಕ ಗ್ಯಾಸ್ ಚಾಲೂ ಇಡಬೇಡ್ರಿ, ಹೌದಾ. ಈಗ ನೋಡಿರಿ ಹೆಂಗಾಗಿದೆ ನೋಡಿರಿ, ಹೌದಾ. ಇದು ಫುಲ್ಲು ಡ್ರೈ ಮಾಡಿಲ್ಲ ನಾನೀಗ, ಅದು ತಾನೇ ಆಗ್ತದೆ ಡ್ರೈ. ಗರಮ್ ಅದಲ್ಲ ಗ್ಯಾಸ್, ಆಮೇಲೆ ಪಾತ್ರೆನೂ ಗರಮ್ ಅದ, ಹಿಂಗಾಗಿ ಏನಾಗ್ತದೆ ತಾನೇ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಅದು ಜಾಮ್ ಆದಂಗೆ ಆಗ್ಬಿಡ್ತದೆ, ಹೌದಾ. ಸ್ವಲ್ಪ ಇಡ್ಬೇಕು ಅದು ನಿಂಗೆ. ಇದು ನೋಡಿರಿ, ಈ ಟೈಪ್ ಇಡ್ರಿ. ಅಂದರೆ ಏನಾಗ್ತದೆ, ನೀವು ನೆಕ್ಸ್ಟ್ ಟೈಮ್ ಮಾಡೋಕ್ಕಾರ ಅದು ಎಲ್ಲ ಬಿಸಿ ಇರ್ತದಲ್ಲ, ಗ್ಯಾಸ್ ಬಿಸಿ ಅದ, ಆಮೇಲೆ ಇನ್ನೂ ಪಾತ್ರೆ ಬಿಸಿ ಇರ್ತದೆ, ಅದು ಕರೆಕ್ಟ್ ಲೆವೆಲಾಗಿ ಬಂದುಬಿಡ್ತದೆ. ಇಲ್ಲ ಅಂತಂದ್ರೆ ನೀವು ಇಷ್ಟು ಡ್ರೈ ಮಾಡಿ ಆಮೇಲೆ ಹಿಂಗೆ ಇಟ್ಬಿಟ್ರಪ್ಪ ಅಂತಂದ್ರೆ ಅದ್ರ ಟೇಸ್ಟೇ ಹೋಗ್ಬಿಡ್ತದೆ, ಬಿಲ್ಕುಲ್ ಟೇಸ್ಟ್ ಬರೋದಿಲ್ಲ ಅದರದ್ದು. ಅದಕ್ಕೆ ನೋಡಿರಿ ಎಷ್ಟು ಚೆಂದಾಗಿದೆ. ಈಗ ಇದಕ್ಕೇನು ಮಾಡೋಣ ಅಂತ ಡ್ರೈ ಫ್ರೂಟ್ಸ್ ಹಾಕ್ಬಿಡೋಣ. ನೀವು ಇನ್ನೂ ಏನಾದರೂ ಹಾಕ್ಬೋದು, ಅಕ್ರೋಳು ಹಾಕ್ಬೋದು, ಅಥವಾ ಮತ್ತು ಬೇರೆ ಏನಾದದ್ದು ಹಾಕ್ಬೋದು. ನೋಡಿರಿ ಹಾಕಿದ್ದೀನಿ. ಹಿಂಗೆ ಹಾಕಬೇಕು ಪೀಸ್ ಪೀಸ್ ಮಾಡಿ. ಇಲ್ಲ ಅಂತಂದ್ರೆ ಅದನ್ನು ಕೆಲವು ಮಂದಿ ಪೌಡ್ರ್ ಗಿಡ್ರ್ ಮಾಡಿ ಹಾಕ್ತಾರೆ, ಹಾಕಬೇಡ್ರಿ. ಯಾಕಂದ್ರೆ ಮಕ್ಳಿಗೆ ಏನು ಗೊತ್ತಾಗೋದಿಲ್ಲ ಅವು ಹಾಕಿದ್ದು. ಹಿಂಗೆ ನಡು ಬಂದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ತಿನ್ನಬೇಕು, ನನಗಿನ್ನೂ ಬೇಕು ಅಂತ ಹೇಳ್ತಾರೆ, ನಂಗೆ ಸೇರಿದ ಇನ್ನೂ ಸ್ವಲ್ಪ ಹಾಕು ಅಂತ ಹೇಳ್ತಾರೆ ಅವರು. ಅದಕ್ಕೋಸ್ಕರ ನೀವು ಹೀಗೆ ಪೀಸ್ ಮಾಡಿನೇ ಹಾಕ್ರಿ. ನೋಡಿರಿ ಎಷ್ಟು 2 ಮಿನಿಟ್ನೇ ಆಯ್ತು, ಭಾಳ ಹೊತ್ತೂ ಹಿಡಿಲಿಲ್ಲ. ಅಂದ್ರೆ ನಾನು 2 ಮಿನಿಟ್ನೇ ಹಿಂಗಾತಂತಂದ್ರೆ ಫಸ್ಟಿಗೆ ನಾನು ಹಾಲೆಲ್ಲ ಬಾಯ್ಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಇದ್ರೊಳಗೆ ಅಟ್ಟಿಸಿ ಅರ್ಧ ಲೀಟ್ರ್ ಹಾಲು ಪಾವು ಲೀಟ್ರ್ನಷ್ಟು ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ನಾನು ಅದಕ್ಕೆ. ಆಮೇಲೆ ಈಗ ಲಾಸ್ಟಿಗೆ ಏನು ಮಾಡಿರಿ ನೀವು, ಇನ್ನೊಂದದ ಹೇಳ್ತೇನೆ ನಿಮಗೆ. ಇದು ಜಾಜಿಕಾಯಿ ಇರ್ತದಲ್ಲ, ಅಗದಿ 2 ಲೈನು ಹಿಂಗೆ ಹೆರಿರಿ. ಹಾಂ, 2 ಲೈನು, ಭಾಳ ಹಾಕ್ಬಾರ್ದು ಇದನ್ನು, ಯಾಕಂದ್ರೆ ಅದು ಹೀಟ್ ಇರ್ತದೆ. ಆಮೇಲೆ ಮೇಲೆ ನಿದ್ದೆ ಬರ್ತದೆ ಅಂತಂತಾರೆ ಕೆಲವು ಮಂದಿ ಭಾಳ ಹಾಕಿದ್ರೆ. ಅದಕ್ಕೆ ಅದು ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹಾಕಿ ಮುಗಿಸ್ಬಿಡ್ರಿ. ಅದು ಸಣ್ಣಂದು ಇದು ಇರ್ತದಲ್ಲ, ಇದ್ರಲ್ಲಿ ಹೆರಿಬೇಕು ಒಂದು. ಇಲ್ಲ ಅಂತಂದ್ರೆ ಅದನ್ನು ಹಿಂಗೆ ತೆಯ್ದು ಹಾಕ್ತಾರೆ, ಮಕ್ಳಿಗೆ ಹಾಕೋದಿದ್ರೆ ತೆಯ್ತಾರೆ. ಅದು ನಿಮ್ಮ ಮನೆಯೊಳಗೆ ಸಣ್ಣದು ಸ್ಟೋನ್ ಇತ್ತಂದ್ರೆ ಅದ್ರ ಮೇಲೆ ತೆಯ್ಬೋದು. ಆದರೆ ನಾನೇನು ಮಾಡ್ತೀನಿ, ಹೆಚ್ಚಾಗಿ ಹೆರಿಮಣಿಲನ 1 ಅಥವಾ 2 ಹಿಂಗೆ ಗೆರಿ, 1 ಗೆರಿ 2 ಗೆರಿ ಲೈನ್ ಇಷ್ಟೇ ಹಾಕ್ಬಿಡ್ತೇನೆ ನಾನು ಹೆಚ್ಚಾಗಿ. ಕೆಲವು ಮಂದಿಗೆ ಬಾಯಾಗ ಹುಗುಳುಗಿಗಳು ಆಗ್ತಾವೆ ಇದನ್ನು ಜಾಸ್ತಿ ಅಂದ್ರೆ, ಆಮೇಲೆ ಹೊಟ್ಟೆಯೊಳಗೆ ಹಂಗೆ ಬೆಂಕಿ ಆದಂಗೆ ಆಗ್ತದೆ, ಹೀಟ್ ಅದು ಒಂದು ಸ್ವಲ್ಪ. ಈಗ ನೋಡಿರಿ ಅಗಳಂಕಿಂತ ಮತ್ತೆ ಪೇಸ್ಟು ಚೇಂಜ್ ಆಯ್ತು, ಹೌದಾ. ನೋಡಿರಿ ಆಗಲೇ ಭಾಳ ಅಳಕಾಗಿತ್ತಲ್ಲ, ಈಗ ನೋಡಿರಿ ಗಟ್ಟಿಯಾಗಿದೆ ನೋಡಿರಿ, ಹೌದಾ. ನೋಡಿರಿ ಇಲ್ಲಿ ಬೀಳ್ತದೆ, ಗೊತ್ತಾಗ್ತದೆ ನೋಡಿರಿ. ಇದನ್ನು ಯಾರು ಹಿಂಗೆ ಗೆಸ್ಟ್ ಬಂದಾಗ ಮಾಡಿಬಿಟ್ರಪ್ಪ ಅಂದ್ರೆ ಇನ್ನೊಂದು ಸ್ವಲ್ಪ ಬೀಡ್ ತೊಗೊಂಬಂದು ಮಾಡಬೇಕಾಯ್ತಲ್ಲ, ಎಲ್ಲ ಮುಗಿದೋತು, ಮನೆಯ ಮಂದಿಗೆ ಉಳಿದಿಲ್ಲ, ಅವರೆಲ್ಲ ಹೊರಗೆ ಕೂತ್ಕೊಂಡು ಊಟ ಮಾಡಿದ್ರು ಅವರು ಅಂತ ಹಿಂಗೆ ಅನ್ನಿಸ್ತದೆ. ಅದಕ್ಕೆ ಸ್ವಲ್ಪ ಟೇಸ್ಟ್ ನೋಡ್ತೀನಿ ನಾನು. ಬಿಸಿ ಭಾಳದ, ಸ್ವೀಟ್ ಬರೋಬ್ಬರಿ ಬಿದ್ದದ್ದು ನೋಡ್ರಿ. ಎಷ್ಟು ಹಚ್ಚಿದ್ದೇನೆ ಹಾಕಿದ್ದೆ ನಾನು, 2 ಸಣ್ಣ ಬೀಟಿದ್ದು, 2 ಸಣ್ಣ ಬೀಟಿಗೆ 10-12 ಚಮಚ ಹಾಕಿದ್ದೀನಿ. ಅದು ನಾನು ಅಂದಾಜನ ಹಾಕೋಕ್ಕಿದ್ದೆ, ಆದರೆ ಏನಾಯ್ತು ನಿಮಗೆ ಗೊತ್ತಾಗಲಿ ಅಂತ ನಾನು ಸ್ಪೂನ್ಲೆ ಹಾಕಿದೆ. ಸ್ಪೂನ್ಲೆ ಹಾಕೋ ಮುಂದೂ ನಾನು ಅಂದಾಜು ಹಾಕೇನೆ, ಅಂದ್ರೆ ಈಗ 12 ಹಾಕಬೇಕು 10 ಹಾಕಬೇಕು ಅಂತ ಹಂಗೆ ಹಾಕಿಲ್ಲ. ಇನ್ನು 2 ಹಾಕಿದ್ರಪ್ಪ ಅಂದ್ರೆ 14 ಆಗ್ತಿತ್ತಲ್ಲ, ಭಾಳ ಸ್ವೀಟ್ ಆಗಿಬಿಡ್ತಿತ್ತು ಅದು. ಈಗ ಅಗದಿ ಕರೆಕ್ಟಾಗಿದೆ ನೋಡಿರಿ. ಸೀರಾ ಮಾಡೋ ಮುಂದೂ ಹಿಂಗೆ ಹಾಕ್ಬಿಡ್ತೇನೆ, ಡಬ್ಬಿ ಒಳಗಿಂದ ಹಿಂಗೆ ಬರಾಬರ ಹಿಂಗೆ ತೆಗೆದು ಹಿಂಗೆ ಸ್ಪೂನ್ಲೆ ಹಾಕೋದು ಕೊಡೋಂಗಿಲ್ಲ, ಚೆಂದಾಗಿದೆ. ಆಮೇಲೆ ಈಗ ತಿನ್ನೋಕ್ಕಿಂತ ನಾಳೆ ಬೆಳಗ್ಗೆ ತಿಂದ್ರಲ್ಲ ಭಾಳ ಚಂದ ಸ್ವೀಟ್ ಇದು ಬರ್ತದೆ ಟೇಸ್ಟ್. ಅಂದರೆ ರಾತ್ರಿ ಮಾಡಿಟ್ಕೋಬೇಕು, ಬೆಳಗ್ಗೆ ತಿನ್ನಬೇಕು. ಅಂದರೆ ಏನಾಗ್ತದೆ,
ಎಕ್ದಮ್ ಮಸ್ತ್ ಟೇಸ್ಟ್ ಬರ್ತದೆ ರೀ ಅದ್ರದ್ದು. ನೀವು ಮಾಡಿ ನೋಡಿರಿ, ಆಮೇಲೆ ನನಗೆ ಕಮೆಂಟ್ಸ್ ಹಾಕಿ ಹೇಳ್ರಿಪ್ಪ. ಇಲ್ಲಾಂದ್ರೆ ಏನು, ನಾನು ಹಂಗೆ ಉದ್ದಕ್ಕೆ ಹೇಳ್ಕೊತ ಹೋಗ್ತೀನಿ, ನೀವು ಹಿಂಗೆ ಉದ್ದಕ್ಕೆ ಕೇಳ್ಕೊತ ಹೋಗ್ಬಿಟ್ರೆ ನನಗೆ ಏನಂತ ಗೊತ್ತಾಗೋದಿಲ್ಲ. ಮತ್ತು ಹೊಸ ರೆಸಿಪಿ ಹೆಂಗೆ ತೋರಿಸ್ಲಿ ನಾನು? ಹೊಸ ಹಾಕಬೇಕು ಅಂತ ವಿಚಾರ ಮಾಡೀನಿ. ಆಮೇಲೆ ಇದನ್ನು ಮುಚ್ಚಿಡೋ ಮುಂದೆ ಭಾಳ ತಳಗ ನೀರಿಟ್ಟು ಎಲ್ಲ ಮುಚ್ಚಿಡ್ರಿ, ಯಾಕಂದ್ರೆ ಇರಿಬಿ ಆಗಿಬಿಡ್ತಾವೆ ಲಗುನ. ಇದ್ರ ಸ್ಮೆಲ್ಲಿಗಿನ ಇರಿ ಬರ್ತಾವೆ. ತಳಗೆ ನೀರು ಇಡಬೇಕು ಒಂದು ತಟ್ಟಿ ಒಳಗೆ, ತಾಟ್ನೊಳಗೆ. ಆಮೇಲೆ ಏನು ಮಾಡಬೇಕು, ರಾತ್ರಿ ಮುಚ್ಚಿಟ್ಬಿಡ್ಬೇಕು. ಗರಮ್ ಇದ್ದ ಹೊತ್ನಾಗ, ಬಿಸಿ ಇದ್ದ ಹೊತ್ನಾಗ ಎಲ್ಲೂ ನೀವು ಫ್ರಿಜ್ನಾಗ ಇಡ್ಲಿಕ್ಕೆ ಹೋಗ್ಬೇಡ್ರಿ, ಹೊರಗೆ ಇರಲಿ. ನೆಕ್ಸ್ಟ್ ಡೇ ಬೇಕಂದ್ರೆ ಫ್ರಿಜ್ನಾಗ ಇಡ್ರಿ. ಫ್ರಿಜ್ನಾಗ ಇಟ್ಟು ಹೊರಗೆ ತೆಗಿಯೋ ಮುಂದೆ ನಾರ್ಮಲ್ ಆದಮೇಲೆ ಮಕ್ಳಿಗೆ ತಿನ್ಲಿಕ್ಕೆ ಕೊಡ್ರಿ. ಇಲ್ಲ ಅಂದ್ರೆ ತಂಪನ್ನು ತಿನ್ಲಿಕ್ಕೆ ಕೊಡ್ಲಿಕ್ಕೆ ಹೋಗ್ಬೇಡ್ರಿ ಹೆಚ್ಚಾಗಿ. ಅದಕ್ಕೆ ಈಗ ನಾನೀಗ ಮುಚ್ಚಿಟ್ಬಿಡ್ತೇನೆ ಇದನ್ನ, ಅಂದರೆ ಬೆಳಗ್ಗೆ ತಿನ್ಲಿಕ್ಕೆ ಬರ್ತದಂತ. ಅದಕ್ಕೆ ನೀವು ಬರ್ರಿ ನಮ್ಮ ಮನೆಗೆ ತಿನ್ನಲಿಕ್ಕೆ. ಆಮೇಲೆ ಕಮೆಂಟ್ಸ್ ಹಾಕಿ ಹೇಳ್ರಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗೋಣ ಅಂತ. ಶೇರ್ ಮಾಡಿರಿ, ಎಲ್ಲರಿಗೂ ಗೊತ್ತಾಗಲಿ.